ಬೇಸಿಗೆ ಆರಂಭ ಆಗೋದಕ್ಕೂ ಮೊದಲೇ ಈಗ ಜಲಮಂಡಳಿ ಎಚ್ಚೆತ್ತುಕೊಂಡಿದೆ. ಈ ಮೂಲಕವಾಗಿ ನೀರನ್ನ ಶೇಖರಣೆ ಮಾಡೋದು, ನೀರಿನ ದುಂದು ವೆಚ್ಚವನ್ನ ಕಡಿವಾಣ ಮಾಡೋದು ಬಹಳ ಸವಾಲು. ಅದಕ್ಕೀಗ ಕೈ ಹಾಕಿದ್ದಾರೆ. ನಗರದಲ್ಲಿ ನೀರಿನ ಅಭಾವ ಸೃಷ್ಟಿಯಾಗದಂತೆ ಅಲರ್ಟ್ ಆಗಿದ್ದಾರೆ. ನೀರು ವ್ಯರ್ಥ ಮಾಡಿದ್ರೆ ಏನಾಗುತ್ತೆ? ದಂಡ ಬೀಳುತ್ತೆ. ಕಳೆದ ಬಾರಿಯಂತೆ ದಂಡಾಸ್ತ್ರಕ್ಕೆ ಈಗ ಜಲಮಂಡಳಿ ನಿರ್ಣಯವನ್ನ ಮಾಡಿದೆ. ಕಾರು ಬೈಕ್ ವಾಶ್ ಮಾಡಿದ್ರೆ ದಂಡ ಫಿಕ್ಸ್. 5,000 ದಂಡ ವಿಧಿಸೋದಕ್ಕಾಗಿ ಈಗ ಜಲಮಂಡಳಿ ರೇಟ್ನ ಫಿಕ್ಸ್ ಮಾಡಿದೆ. ಇದೇ ಹೊತ್ತಲ್ಲೇ ಸುತ್ತೋಲೆ ಹೊರಡಿಸೋದಕ್ಕೂ ಕೂಡ ಪ್ಲಾನ್ ಅನ್ನ ನಡೆಸಿದ್ದಾರೆ. ಹಾಗಾದ್ರೆ ನಾವೀಗ ಹಿಂದೆ ಬೇಸಿಗೆ ಸಂದರ್ಭದಲ್ಲಿ ನೋಡಿದ್ವಿ, ಬಹಳಷ್ಟು ನೀರಿನ ಸಮಸ್ಯೆ ಆಯಿತು. ಟ್ಯಾಂಕರ್ಗಳನ್ನ ಹಾಕ್ಸ್ಕೊಳ್ತಾ ಇದ್ರು. ಟ್ಯಾಂಕರ್ ಹಾಕ್ಸಿದ್ರು ಕೂಡ ಕಾರ್ ವಾಶ್ ಮಾಡ್ತಾ ಇದ್ರು, 2 ವೀಲರ್ಸ್ನ ವಾಶ್ ಮಾಡ್ತಾ ಇದ್ರು. ಆಗ ಅದನ್ನ ಗಮನಿಸಿದಂತಹ ಸಾರ್ವಜನಿಕರು ಫೋಟೋ ತೆಗೆದು ಕಳಿಸಿ ನಾವು ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ತೀವಿ ಅಂತ ಹೇಳಿದ್ರಲ್ಲ, ಸೇಮ್ ಈಗ ಅದೇ ರೂಲ್ ಅನ್ವಯ ಆಗುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ರಿಂದ. ಪ್ರಕಾಶ್, ಬೇಸಿಗೆ ಆರಂಭಕ್ಕೂ ಮೊದಲೇ ಈಗ ಜಲಮಂಡಳಿ ಎಚ್ಚೆತ್ತಿದೆ. ಯಾವ ರೀತಿಯಾದಂತಹ ಮೆಸೇಜ್ನ ಈಗ ಪಾಸ್ ಮಾಡ್ತಾರೆ? ಯಾವಾಗಿಂದ ಇದು ಜಾರಿಗೆ ಬರುತ್ತೆ? ಕಳೆದ ಬೇಸಿಗೆಯಲ್ಲಿ ನೀರಿನ ಅಭಾವ ದೊಡ್ಡ ಮಟ್ಟದಲ್ಲಿ ಕಾಡಿತ್ತು. ಸೊ ಹಾಗಾಗಿ ಜಲಮಂಡಳಿಗೂ ಕೂಡ ಅದನ್ನ ನಿವಾರಣೆ ಮಾಡೋದಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿತ್ತು. ಸೊ ಹಾಗಾಗಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರನ್ನ ವ್ಯರ್ಥ ಮಾಡದಂತೆ ಒಂದಿಷ್ಟು ರೂಲ್ಸ್ ಗಳನ್ನ ಜಾರಿಗೆ ತರೋದಕ್ಕೆ ಈಗ ಜಲಮಂಡಳಿ ಕೂಡ ನಿರ್ಧಾರ ಮಾಡಿದೆ. ಈ ಹಿಂದೆ ಹೇಗೆ ದಂಡಾಸ್ತ್ರಕ್ಕೆ ಮುಂದಾಗಿತ್ತು ಅದೇ ಮಾದರಿಯಲ್ಲಿ ಈಗಲೂ ಕೂಡ ದಂಡವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ. ಇವತ್ತು ಸಂಜೆ ಒಳಗಡೆ ಒಂದು ಅಧಿಕೃತ ಸುತ್ತೋಲೆಯನ್ನು ಕೂಡ ಹೊರಡಿಸಲಿದೆ. ಏನಾದ್ರೂ ಕಾರು ಅಥವಾ ಬೈಕು ಅಥವಾ ಮನೆ ಅಂಗಳ ಏನಾದ್ರೂ ವಾಶ್ ಮಾಡ್ತಾ ಇದ್ರೆ ಅಂತವರಿಗೆ ಒಂದು 5,000 ರೂಪಾಯಿ ದಂಡವನ್ನ ವಿಧಿಸುವಂತಹ ಒಂದು ನಿರ್ಧಾರವನ್ನ ಕೂಡ ಮಾಡಿದೆ. ಸೊ ಇದಕ್ಕೆ ನೀರನ್ನ ಮಿತಿಯಾಗಿ ಬಳಕೆ ಮಾಡಬೇಕು, ಜೊತೆಗೆ ವ್ಯರ್ಥವನ್ನ ಮಾಡಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಈಗ ಜಲಮಂಡಳಿಯಿಂದ ಕೂಡ ಒಂದು ಪ್ರತ್ಯೇಕ ಸುತ್ತೋಲೆಯನ್ನ ಈ ಸಂಜೆ ಹೊರಡಿಸಲಿದ್ದಾರೆ. ಅದರ ಜೊತೆಗೆ ಒಂದೊಮ್ಮೆ ಏನಾದ್ರೂ ರೂಲ್ಸ್ ಗಳು ಬ್ರೇಕ್ ಮಾಡಿ ಹಾಗೆ ನೀರನ್ನ ವ್ಯರ್ಥ ಮಾಡಿದ್ರೆ ಆ ದಂಡದ ಪ್ರಮಾಣವನ್ನ ಮತ್ತೆ ಹೆಚ್ಚು ಮಾಡುವಂತಹ ಒಂದಿಷ್ಟು ಚಿಂತನೆಗಳಿಗೂ ಕೂಡ ಜಲಮಂಡಳಿ ಮುಂದಾಗಿದೆ. ಈಗಾಗಲೇ ಜಲಮಂಡಳಿಯ ಒಂದಿಷ್ಟು ಅಧಿಕಾರಿಗಳ ಜೊತೆ ಈಗ ಚೇರ್ಮನ್ ಅವರು ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ. ಅಧಿಕೃತವಾಗಿ ಈ ಸಂಜೆ ಒಳಗಡೆ ಒಂದು ಸುತ್ತೋಲೆಯನ್ನ ಹೊರಡಿಸೋರು ಇದ್ದಾರೆ. ಥ್ಯಾಂಕ್ ಯು ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ.